ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಜೆಡಿಎಸ್ನ ಹಿರಿಯ ನಾಯಕರಂತ ಬಸವರಾಜ ಹೊರಟ್ಟಿ ಸೇರ್ಕೊಂಡಿದ್ದಾರೆ. ಹೊರಟ್ಟಿಯವರು ನೇರವಾಗಿ ಕೇಳ್ತೀನಿ, ನಿಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ? ಒಂದು ಚುನಾವಣೆ ಸೋತ ತಕ್ಷಣ ಇಷ್ಟೊಂದು ಭಯಭೀತರಾಗಿದ್ದೀರಿ, ಧೃತಿಗೆಟ್ಟಿದ್ದೀರಿ, ಎರಡೆರಡು ಸ್ಥಾನ ರಾಜೀನಾಮೆ ಕೊಟ್ಟಿದ್ದೀರಿ, ಸಭೆಗಳನ್ನು ಕರೆದಿದ್ದೀರಿ, ನಾಳೆಗೂ ಶಾಸಕಾಂಗ ಸಭೆ ಇದೆ. ತಾವೇನಾದ್ರೂ JDS ಅಧ್ಯಕ್ಷರಾಗ್ತೀರಾ ಅಥವಾ ಏನಾದರೂ ನಾಳೆ ಚುನಾವಣೆಗಳು ನಡೆಯುತ್ತಾ? ಈಗ ಪ್ರಶ್ನೆ ಏನು ಬರುತ್ತೆ, ಚುನಾವಣೆ ಸೋತಾಗ ಯಾಕೆ ಸೋತೀವಿ ಅನ್ನೋದು ಪರಾಮರ್ಶೆ ಮಾಡ್ಕೋಬೇಕಾಗ್ತದೆ. ಪರಾಮರ್ಶೆ ಮಾಡ್ಕೊಂಡಿದ್ದೀವಿ, ಏನೇನು ನಡೆದಿದೆ, ಏನು ಮಾಡಬೇಕಂತೇಳಿ ವಿಚಾರ ಮಾಡಾಕ್ತೀವಿ. ಅದ್ರ ಕೂಡ ಈಗ ಕುಮಾರಸ್ವಾಮಿ ಅವರು ಎರಡು ಕಡೆ ರಾಜೀನಾಮೆ ಕೊಟ್ಟಾರೆ. ರಾಜೀನಾಮೆ ಕೊಟ್ಟರೆ ಮುಂದೇನು ಏನು ಮಾಡಬೇಕಂತ ಚರ್ಚೆ ನಡೆದಿದೆ. ಎಲ್ಲ ಪಕ್ಷದ ಸ್ವತಂತ್ರ ಪಕ್ಷಗಳೆಲ್ಲ ಮಾಡೋದು ಇದೇ ಕೆಲಸ ಅಲ್ಲ. 7 ತಿಂಗಳು ಇರೋ ಅವಧಿಗೆ 2 ಉಪಚುನಾವಣೆಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ರಾಜಚರಣ್ ಮತ್ತು ರೇಷ್ಮೆ ಕೇಳ್ತಾ ಇದ್ದಾರೆ. ಈಗ ಅಸೆಂಬ್ಲಿ 220 ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ನೀವು? ಅಲ್ಲಲ್ಲ, ಈಗ ಇದು ನಾವೇನಾಗಿದ್ರೆ ನಾವು ಆರಾಮ್ ಗೆಲ್ತಿದ್ವಿ ಅಂತ ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ್ರೆ ಯಾರು ನೀವು ತಿಳ್ಕೊಂಡಿದ್ರೆ ನಿಮ್ಮ ನಾಯಕರು ತಿಳ್ಕೊಂಡಿದ್ದಾರೆ? ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಬಿಡಿ. ನೀವೆಲ್ಲರೂ ಹೊಣೆಗಾರಲ್ಲ ಇದಕ್ಕೆ. ಈ ಸೋಲಿಗೆ 100%. ಕುಮಾರಸ್ವಾಮಿ ಒಬ್ಬರು ಯಾಕೆ ರಾಜೀನಾಮೆ ಕೊಡಬೇಕು? ಕೊಟ್ಟಾರ, ಯಾವೊಬ್ಬರು ನಾಯಕರಾದವಂಥವ್ರು ಅಧ್ಯಕ್ಷರವರು ಕೊಟ್ಟಾರ ಅಂದ್ಬೇಕೆ. ಏನು ಬಂದರು ನಾಯಕ ಕ್ರೆಡಿಟ್ ಬಂದರು ಅವ್ರಿಗೆ, ಡಿಸ್ಕ್ರೆಡಿಟ್ ಬಂದರು ಅವ್ರಿಗೆ, ಅದಕ್ಕೆ ಕೊಟ್ಟಾರ. ಅದನ್ನು ಚರ್ಚೆ ಮಾಡಿ. ಈಗ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ. ದೇವೇಗೌಡ ಹೇಳಿದೆ 200% ನಾವು ಹೊಸ ಅಧ್ಯಕ್ಷರ ಆಯ್ಕೆ ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ. ಹಾಗಾದ್ರೆ ಬಸವರಾಜ ಹೊರಟ್ಟಿ ಕೂಡ ರೇಸಲ್ಲಿದ್ದಾರೆ, PGR ಸಿಂಧೆ ರೇಸಲ್ಲಿದ್ದಾರೆ, ಇಕ್ಬಾಲ್ ಅಹಮದ್ ಅನ್ಸಾರ್ ಇದ್ದಾರೆ, HK ಕುಮಾರಸ್ವಾಮಿ ಇದ್ದಾರೆ. ಸೊ ಹೊರಟ್ಟಿ ಅವರೇ ನಿಮಗೆ ಆಯ್ಕೆ ಮಾಡಿದ್ರೆ ಎ ಕೃಷ್ಣಪ್ಪ ಇದ್ದಾರೆ. ಇಲ್ಲ, ಎ ಕೃಷ್ಣಪ್ಪ ಇದ್ದಾರೆ. ಹೌದು. ಈಗ ಪ್ರಶ್ನೆ ಏನು ಬಂದಿದೆ, ನಾಳೆ ನಾವು JDLP ಮೀಟಿಂಗ್ ಕರೆದೀವಿ. ಅದು ಪ್ರತಿಪಕ್ಷ ನಾಯಕ ವಿಚಾರ. ಅದನ್ನು ಮುಗಿಸಿದ ನಂತರ ತೀರ್ಮಾನ ಮಾಡ್ತೀವಿ. ಎಲ್ಲರೂ ನಾಯಕರಾಗಕ್ಕೆ ಯೋಗ್ಯರದಾರ, ಯಾರು ಇಲ್ಲ ಅನ್ನಂಗಿಲ್ಲ. ಬೇಕಾದ್ರೆ ಕೇಳಿಲ್ಲ, ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ. ಅಲ್ಲ, ಇವತ್ತೇನು ತೀರ್ಮಾನ ಮಾಡೋದು? ನಾಳೆ ಶಾಸಕಾಂಗ ಸಭೆ, ಇವತ್ತು ತೀರ್ಮಾನ ಇಲ್ಲ. ಈಗ 2ಕ್ಕೂ ರಾಜೀನಾಮೆ ಕೊಟ್ಟಾರ ಅವ್ರು. ಈಗ ಯಾವ್ದು ಅದನ್ನ ಉಳಿಸಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಎಲ್ಲರೂ ಮಾತಾಡಿದ್ರೆ 2ಕ್ಕೂ ರಾಜೀನಾಮೆ ಕೊಟ್ಟು ಯಾವ್ದು ಉಳಿಯುತ್ತೋ, ಯಾವ್ದು ಅಳಿಯುತ್ತೋ, ಯಾವ್ದು ಉಳಿಸ್ಕೋಬೇಕು ನೋಡ್ಬೇಕಾಗುತ್ತೆ. ಸಾಧಾಗ ಇವತ್ತು ಎಲ್ಲರೂ ಸಲಹೆ ಕೇಳಿದ್ರು. ಹಾಗೆ ನಾಳೆಗೆ JDP ಮುಗಿದ ನಂತರ ತೀರ್ಮಾನ ಮಾಡೋಣ. ಒಂದು ಆಪ್ಷನ್ ಇಟ್ಕೊಂಡಿರ್ತಾರೆ, ರಾಜ್ಯಾಧ್ಯಕ್ಷರಾಗೂ ಮುಂದುವರಿಯೋ ಒಂದು ಆಪ್ಷನ್ ಅವ್ರಿಗೆ ಬೇಕಾಗಿದೆ ಅಂತ ಹೇಳಿದ್ನಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ನಿಮ್ ಪ್ರಕಾರ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ? ಪತ್ರ ನೋಡ್ತಾ ಇದ್ರೆ ಕೂಬಾರ್ ಪತ್ರ ಇದೆ. ಕುಮಾರಸ್ವಾಮಿ ನನ್ನ ಕಡೆ ಕೊಟ್ಟಾನ ಬಿಟ್ರೆ ನಾನೇ ಕೊಟ್ಟಿನಿ ಕೂಬಾರ್ ಪತ್ರ. ಯಾರು ಬರ್ದಿದ್ ಪತ್ರ ಅದು? ಏನು ಅದು ಹೇಳಿದ್ರೆ ಮತ್ತೆ ಬೇರೆ ಆಗತ್ತೆ. ಈಗೆಲ್ಲ ಇವ್ರ ಮೇಲೆ ಬರ್ತಿದೆಯಲ್ಲ, ಇವ್ರ ಕುಮ್ಮಕ್ ನಡೆದೈತೆ ಅವ್ರದ್ದು. ಒಂದು ನೋಡಿ, ಏನಾರ ಮಾಡಿ ಕಾಂಗ್ರೆಸ್ದವರು ಕುಮಾರಸ್ವಾಮಿನ ಲೀಡರ್ಶಿಪ್ ಇಂದ ಅಂದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ತೆಗಿಬೇಕಂತ ಇವ್ರದೆಲ್ಲ ಕಾಂಗ್ರೆಸ್ ಬರ್ಸಿರೋ ಪತ್ರ ಎಲ್ಲ ಇರ್ತಾರೆ. ಎಲ್ಲಾರು ಇದ್ರಾಗೆಲ್ಲ ಅವ್ರದ್ದು ಪಾತ್ರ ಐತಿ. ಒಟ್ಟು ಅವ್ರಿಗೆ ಏನಂದ್ರೆ ಸಮಾಧಾನ ಇಲ್ಲ. ಆಪರೇಷನ್ ಹಸ್ತ ನಡೀತಾ ಇದೆಯಾ? ನಡೀತಿದೆ. ಯಾವಾಗ ನೋಡಿದ್ರು ಎಲ್ಲ ಕಾಂಗ್ರೆಸ್ ನಿಂದ ಆಯ್ತು, ಪ್ರತಿಯೊಂದು ಆಯ್ತು. ಭಾಷೆ ಮಾಡ್ತಾ ಯಾರು ಹೇಳಿದಂತೆ ನಿಮಗೆ ಹೆಣ್ಣು ಮಗು ಆಯ್ತು ಅಂತ, ಇದೆಲ್ಲ ಕಾಂಗ್ರೆಸ್ ಅವ್ರದ್ದೇ ಕೈವಾಡ. ಅದು ಏನಿಲ್ಲ, ನಮ್ ಕಡೆ ಹಳ್ಳಿ ದಿಣ್ಣಿ ಮೇಲೆ ಹೊಡ್ಯಾರ ಅಂತಾರೆ, ಗೊತ್ತದಲ್ಲ ಹಂಗಿವ್ರು. ಏನು ಮಾಡ್ಲಿಲ್ಲ, 5 ವರ್ಷ ಆರಾಮ್ ಕುತ್ಕೊಂಡ್ರು, ಹೋರಾಟ ಮಾಡಿದಾರ. ನಾವು ಈಗ ನಾವೇನು ಎದುರಿಲ್ಲ. ನೀವೇನ್ ಮಾಡಿ ಹೇಳಿ? ಎಲ್ಲ ಬಿಜೆಪಿ ತೆಗೆದವ್ರು ನಾವು. ಹೊರಟವ್ರೆ ಹೇಳಿ ಬಿಜೆಪಿ ತಂದವರು ನೀವೇ ತೆಗೆದವರು. ಇಲ್ಲಿ ಚರ್ಚೆ ಆಗಿದ್ದು ದೇವೇಗೌಡರು ಕುಮಾರಸ್ವಾಮಿ ಮಧ್ಯೆ ಒಂದ್ ರೀತಿ ಅಲ್ಲೊಂದ್ ಕಡೆ ಗ್ಯಾಪ್ ಇದೆ. ಜನರೇಷನ್ ಗ್ಯಾಪ್ ಇದೆಯೋ ಅಥವಾ ತೀರ್ಮಾನಗಳ ಗ್ಯಾಪ್ ಇದೆಯೋ? ದೇವೇಗೌಡರು ಒಂದ್ ಹೇಳಿದ್ರೆ ಕುಮಾರಸ್ವಾಮಿ ಒಂದ್ ಕಡೆ ಹೋಗ್ತಾ ಇದಾರೆ. ಕುಮಾರಸ್ವಾಮಿ ಪ್ರಾಕ್ಟಿಕಲ್ ಅಂತ ಕೆಲವರು ಹೇಳ್ತಾರೆ, ದೇವೇಗೌಡರು ಐಡಿಯಾಲಜಿಕಲ್ ಅಂತ ಹೇಳ್ತಾರೆ. ಅಂತಿಮವಾಗಿ ಅಧಿಕಾರ ಬೇಕೇ ಬೇಕಾ ಒಂದು ರಾಜಕೀಯ ಪಕ್ಷಕ್ಕೆ? ಕುಮಾರಸ್ವಾಮಿ ತುಳಿದಂತ ದಾರಿ ಏನಿದೆ ಅದು ಎಲ್ಲೊಂದ್ ಕಡೆ ಫೇಲ್ ಆಗಿದೆ. ಈಗ ಹಾಗಾಗಿ ದೇವೇಗೌಡರು ಮಾತು ನಡೆಯುತ್ತಾ, ಕುಮಾರಸ್ವಾಮಿ ಮಾತನಾಡಿಯುತ್ತೆ? ಈಗ ನಡೆಯುವುದೆಲ್ಲ ದೇವೇಗೌಡರು ಮಾತು. ನಾ ಹೇಳ್ಬಿಡ್ತೀನಿ ನಿಮಗೆ, ನಡೆದಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ನೋಡಿ. ನಾ ಏನ್ ಹೇಳ್ತೀನಿ, ಈಗ ನನ್ನ ಮಾತ್ರ ನನ್ನ ಮಕ್ಕಳಿಗೆ ನಾಟಂಗಿಲ್ಲ. ಹಂಗೆ ಈಗಿನ ಜನ್ರೇಷನ್ ಒಂದು ನಿಮಿಷ ಕೇಳಿ. ಜನ್ರೇಷನ್ ಗ್ಯಾಪ್ ಒಪ್ಕೊಳ್ತೀನಿ ನಾ. ದೇವೇಗೌಡರ ಐಡಿಯಾಲಜಿ ಅವ್ರ ಕಾಲ ನಡೆದು ಬಂದಂಥ ರಾಜಕೀಯ ಬೇರೆ, ಈಗಿನ ರಾಜಕೀಯ ಬೇರೆ. ಹಿಂಗಾಗಿ ಡಿಫ್ರೆನ್ಸ್ ಒಬ್ಬನ ಸಹಜವಾಗಿ ಇರ್ತಿರ್ತಾವೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವು ಏನೆಲ್ಲ ಎಲ್ಲ ಆಗಿಯೂ ಸಹಿತ ಕೊನೆಗೆ ದೇವೇಗೌಡ ಏನಂತಾರೆ, ಅದಕ್ಕೆಲ್ಲ ನಾವು ಬದ್ಧರಾಗಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕಿಟ್ಟು. ಸೊ ಹೊಸ ಅಧ್ಯಕ್ಷರು ಯಾರು ಆಗ್ತಾರೆ? ಕುಮಾರಸ್ವಾಮಿ ಆಗ್ತಾರ, ಅವ್ರು ಬಿಟ್ಟು ಬೇರೆ ಯಾರು ಆಗ್ತಾರೆ? ಕುಮಾರಸ್ವಾಮಿ ಅವ್ರು ಬಿಟ್ಟು ಬೇರೆಯವ್ರು ಹಾಕಾರಂತ ನನಗೆ ಅನಿಸಿದೆ. ನಿಮ್ಗೆ ಆಸೆ ಅಲ್ವಾ? ಬಹುಶಃ ನನಗಿಲ್ಲ. ಜನತಾದಳ ಸಂದಿಗ್ಧಕ್ಕೆ ಬಸವರಾಜ ಹೊರಟ್ಟಿಯವರೇ ಸರಿಯಾದ ಉತ್ತರ ಆಗಬಲ್ರಿ. ಯಾಕಂತಂದ್ರೆ ಅವ್ರು ಯಾವತ್ತು ಪಕ್ಷದೊಳಗಿದ್ರು ಕೂಡ ಯಾವುದೇ ಪಕ್ಷದ ಹಂಗಿಲ್ದೆ ಅವ್ರು ಗೆಲ್ತಾ ಬಂದಾರೆ. 6-7 ಸಾರಿ ವಿಧಾನ ಪರಿಷತ್ಗೆ ಆರಿಸಿ ಬಂದ. ಪಕ್ಷ ರಾಜಕಾರಣದ ಹಂಗಿಲ್ದೇನೆ
ಎಲ್ಲ ಪಕ್ಷದ ಬೆಂಬಲನು ಮಸ್ಟರ್ ಮಾಡ್ಬಿಟ್ಟು ಅವ್ರು ಗೆಲ್ತಾ ಬಂದ್ರು ಅನೇಕ ಸಾರಿ ಪಕ್ಷೇತರ ಅಂತಿದ್ವಿ. ನಾವು ನಿಮ್ ಜಾತಿ ಪ್ರಶ್ನೆ ಬಂದಾಗ ಕೂಡ ನೀವು ಚರ್ಚೆ ಮಾಡಿದ್ರೆ ಆದ್ರೆ ಇವತ್ತು ಒಂದು ಲೈನ್ ಇದೆ ಇದರಲ್ಲಿ ಒಂದ್ ನಿಮಿಷ. ನಮ್ಮ ಪಕ್ಷದ ಮುಖ್ಯ ಸಚೇತಕರ ಸ್ಥಾನವನ್ನಾದ ಜವಾಬ್ದಾರಿ ನನಗೆ ನೀಡಿದ್ದಲ್ಲಿ ರಾಜ್ಯದ ಬಹುಸಂಖ್ಯಾತ ಲಿಂಗಾಯತ ಧರ್ಮವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗೂ ರಾಜ್ಯದ ಎಲ್ಲಾ ಮಠಾಧೀಶರನ್ನು ಒಗ್ಗೂಡಿಸಿ ಜೆಡಿಎಸ್ ಲಿಂಗಾಯತ ವಿರೋಧಿ ಪಕ್ಷ ಎಂಬ ಹಣೆಪಟ್ಟಿಯನ್ನ ಕಿತ್ತಿ ಹಾಕ್ಲಿಕ್ಕೆ ನಾನು ಶ್ರಮ ವಹಿಸ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಏನಿದೆ ಅರ್ಥ ಆಗ್ತದೆ? ಎಲ್ಲಿ ಹುಡುಕೊಂಡ್ಬಂದ್ರಿ ನೀವು? ಸರಿಯಾದ ರಾಜಕೀಯ ತಿಳುವಳಿಕೆ ಇಲ್ದೇನೆ ಈ ಚುನಾವಣಾ ಕಣಕ್ಕೆ ಗೆದ್ದು ಬಂದಿರ್ತಾರಲ್ಲ ಶಾಸಕರು, ಅವರ ಬಾಲಿಶತನವನ್ನು ತೋರಿಸುತ್ತೆ ಈ ತರದ ಅನ್ಡೆಮೊಕ್ರೆಟಿಕ್ ಈ ತರ ಮಾತಾಡೋದ್ರ ಮೂಲಕ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ಜಾತಿ ಮಠಾಧೀಶನ ಒಗ್ಗೂಡಿಸ್ತೀನಿ ಅಂತಂದ್ರೆ ಶಾಸಕ ಲಾಯಕ್ ಅಲ್ಲ ಅವರು. ನಾ ಹೇಳ್ತೀನಿ, ಯಾರ್ಯಾರು ಜಾತಿ ಮಾಡೋರು ಯಾರು ಉದ್ಧಾರ ಆಗಿಲ್ಲ ಇಲ್ಲಿವರೆಗೆ. ಈ ಪತ್ರದಲ್ಲಿ ಕೊಟ್ಟಿದ್ದ ತಪ್ಪು ಅದು ತಪ್ಪು. ಅಲ್ಲ ಅವರು ಆ ಪತ್ರದ ಬಿಕ್ಕಲಂ ಯಾರು ಅಂತ ಇರ್ತಾರೆ, ಯಾರೋ ಇರ್ತಾರೆ, ಏನ್ ಮಂದಿ ಅದಕ್ಕೆ. ಈಗ ನಮ್ಮಲ್ಲಿ ಚರ್ಚೆ ಬಂತು ಆಗ್ಲೇ ಅದು ಎಲ್ಲ ಕಂಟೆಂಟ್ಸ್ ನೋಡುವಾಗ ಇದು ಕುಮಾರಸ್ವಾಮಿ ಅವರೇ ಬರ್ದಾಗ ಮನೆ ಒಳಗಿನ ಶತ್ರು ಪರಿಸಿದ್ದ ಹೊರಗಿನ ಶತ್ರು ಇಂಪಾಸಿಬಲ್. ಇಲ್ಲ ಹಂಗಿಲ್ಲ. ನಮ್ಮ ಕನ್ನಡ ಭಾಷೆ ಒಳಗನೆ ಯಾವುದೇ ರಾಜಕೀಯ ತಂತ್ರಗಾರಿಕೆ ಕೈವಾಡ ಅಂತಿದೆ. ಅದು ಅಗೋಚರ ಹಸ್ತ ಇದ್ದೇ ಇರುತ್ತೆ. ನಾ ಹೇಳ್ತೀನಿ, ನಾ ಹೇಳಿದೆ ಅದನ್ನ ನೋಡಿ, ಯಾವಾಗಾದರೂ ಇಂಥವು ಮಾಡಬಾರ್ದು ಅಂತೇಳಿ. ತಪ್ಪಿದು ಯಾರೇ ಮಾಡಲಿ. ಈಗ ನಾ ಹೇಳ್ತೀನಿ, ನಮ್ಮಲ್ಲಿ ನಾವು ಪ್ರಾಮಾಣಿಕವಾಗಿ ಮಾತಾಡೋಣ. ಒಂದು ಚೀಫ್ ವಿಪ್ ನಮಗೆ ಕೊಡಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಒಬ್ಬರು 4 ಮಂದಿ ಸೆಟ್ಗಳದು, ಒಂದು ನಿಮಿಷ 4 ಮಂದಿ ಸೆಟ್ಗಳದು ಇನ್ನೊಬ್ಬ ಮಾಡೋದು ಅದು ಸರಿಯಾದಲ್ಲ. ಒಂದಾನೊಂದು ಕಾಲಕ್ಕೆ ಯಾರನ್ನ ಮಂತ್ರಿ ಮಾಡ್ತಿದ್ರು, ಯಾರನ್ನ ಚೀಫ್ ಮಾಡ್ತಿದ್ರು, ಯಾರು ತಗೊಂಡು ಅದೇ ಇದನ್ನೇ ಇದೇ ನಿಮ್ಮ ಟೈಮ್, ಇದೇ ಜನರೇಷನ್ ಗ್ಯಾಪ್ ಅಂತ ಹೇಳೋದು ನಾನು. ಮತ್ತೆ ಎಲ್ಲರೂ ನಾವು ಚೀಫ್ ವಿಪ್ ಹಾಕಿ ಅಂದ್ರೆ ಮುಂದೆ ಗತಿ ಏನು? ನಾಳೆಗೆ ಶಾಸಕಾಂಗ ಸಭೆ ಇದೆ. ಹೂಬಾ ಪತ್ರ ಕೊಟ್ಟು ಹೋಗ್ಬಿಟ್ರು ಡೆಲ್ಲಿಗೆ. ನಾಳೆ ಜಮೀರ್ ಅಹ್ಮದ್ ಬರಲ್ಲ, ಬಾಲಕೃಷ್ಣ ಬರದೇ ಇರ್ಬೋದು, ಚಲೂರು ಸಾಹೇಬ್ ಬರೆಯೋದೇ ಇರ್ಬೋದು. ಅದಕ್ಕೆ ಶಾಸಕಾಂಗ ಸಭೆ ಅಂತ ಕರಿತೀರಾ? ಈ ಶಾಸಕರು ಯಾಕೆ ಬಂದಿಲ್ಲ? ಬರ್ಬೇಕಲ್ವ? ನೋಡೋಣ, ನಾಳೆ ನೋಡೋಣ. ಬಂದಿಲ್ಲ, ಇವತ್ತಿನ ಸಭೆ ಬಂದಿಲ್ಲ. ಜಮೀರ್ ಅಹ್ಮದ್ ಬಂದಿಲ್ಲ, ರೇವಣ್ಣ ಬಂದಿಲ್ಲ. ಒಂದ್ ನಿಮಿಷ, ರೇವಣ್ಣನ್ ಕರೆದಿಲ್ಲ, ಚಲರಾಜು ಕುಮಾರ್ ಬರೀ 25 ಮಂದಿ ಲೀಡರ್ಸ್ ಒಂದ್ ನಿಮಿಷ. ಆ ಲೀಡರ್ಸ್ ಅಲ್ಲ, ಅವರವ್ರ ಎಲ್ಲಾ ಕಮ್ಯುನಿಟಿ ಅವ್ರು ಇರ್ಬೇಕು ಅನ್ನುವಂಥದ್ದು ಸಿಲೆಕ್ಟ್ ಮಾಡಿ ನಾ ಹೇಳ್ತೀನಿ. ಜಮೀರ್ ಅಹ್ಮದ್ ಕರೆದಿದ್ದು ಬಂದಿಲ್ಲ. ಅವ್ರ ಅಸಮಾಧಾನ ಇದೆ, ರಾಜೀನಾಮೆ ಕೊಡ್ತಾರೆ, ನಿಮ್ಗೆ ಪ್ರತಿಪಕ್ಷ ಉಪಚುನಾವಣೆಯಲ್ಲಿ ಅವ್ರ ಮುಖನೇ ತೋರಿಸಿಲ್ಲ, ಎಲ್ಲೂ ಪ್ರಚಾರಕ್ಕೆ ಹೋಗಿಲ್ಲ. ನೋಡಿ, ನಿಮ್ಮ ಎಲ್ಲಾ ಪಕ್ಷ ಇರ್ತಾವ್ರಿ. ಈಗ ನೀವು ಬಾಳ ಹಾರಾಡ್ಬೇಡ್ರಿ, ಕಾಲ ಚಕ್ ತಿರ್ದತಿ. ಅವಕಾಶ ಬಂದಿದ್ದು ಸ್ವಲ್ಪ ಹಾರಾಡ್ತೀವಿ, ಒಂದ್ ಸ್ವಲ್ಪ ದಿವಸ ಹಾರಾಡಿ ಕೆಳಗೆ. ಹೌದು, ಏನಂದ್ರೆ ಕೈಯಾಗಿ ಏನ್ ಸಿಗಬಾರ್ ಸಿಕ್ಕ ನಮ್ ಬಿಜಾಪುರ ಗಾದಿ ಮತ್ತೆ ಹೇಳೋದು ಬ್ಯಾಡಿಲ್ಲ. ನಾ ಶೈಲೇಶ್ ಕೊನೆಯದಾಗ ಹೇಳ್ತೀನಿ, ಹೊರಟಿರೋ ನನಗಂತೂ ಆಸೆ ಇಲ್ಲ, ನಾನು ಅಧ್ಯಕ್ಷ ಆಗೋದಿಲ್ಲ. ಒಂದು ಇಲ್ಲಿ ಆ ಪತ್ರದಲ್ಲಿ ಬಹಳ ಸೂಕ್ಷ್ಮ ಇದೆ. ವಲಸಿಗರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಡಿ. ನನಗೆ ಗೊತ್ತಿರೋ ಪ್ರಕಾರ ವಲಸಿಗರು ಯಾರೋ ಬಸವನಗೌಡ ಯತ್ನಾಳ್, ಒಂದು ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ವಾಪಸ್ ಕೃಷ್ಣಪ್ಪ ಅಂದ್ರೆ ಅವ್ರಿಗೆ ಕೊಡಬೇಡ ಅಂತ. ಇವ್ರು ಯಾರು ನಾವು ಆಗಲ್ಲ ಅಂತ ಹೇಳ್ತಾ ಇದಾರೆ, ಅವ್ರಿಗೆ ಕೊಡಬೇಡ ಅಂತ ಹೇಳ್ತಾರೆ, ಇವ್ರು ಆಗಲ್ಲ ಅಂತ ಹೇಳ್ತಾರೆ. ಉಳಿಯೋದೇ ಕುಮಾರಸ್ವಾಮಿ. ಅದೆಲ್ಲ ತಪ್ಪ್ರಿ. ಕೇಳಿ, ಅದೆಲ್ಲ ಅದಾರ, ಆಗ ಅವ್ರು ಬೇಕಾದಷ್ಟು ಅದಾರ. ಒಬ್ಬರು ಕಾರ್ಯಾಧ್ಯಕ್ಷರೇ ಇದ್ದಾರೆ ಇವಾಗ, ಅಲ್ಲಿ ಕಾರ್ಯಾಧ್ಯಕ್ಷರು ಅಂತಲೇ ಒಬ್ರು ಇದ್ದಾರೆ. ಸೊ ಇನ್ನೊಂದು ಅಧ್ಯಕ್ಷ ಬೇರೆ ಕೊಡಕ್ಕಾಗಲ್ಲ. ಅದು 2 ಹೊರಗಿನವರಾದ್ರೆ ಹೆಂಗೆ ಅಂತ. ಇಲ್ಲ, ಅದೆಲ್ಲ ಬೇಡ್ರಿ, ಸುಮ್ಮನೆ ನೋಡ್ರಿ. ನಾ ಹೇಳ್ತೀನಿ, ಮಾತಿ ಹೇಳ್ತೀನಿ, ತಂದೆ ಮಕ್ಕಳ ಪಕ್ಷ ಅಂತೇಳಿ. ಬೇರೆ ಕಡೆ ಇಲ್ವಾ? ಈಗ ನಿಮ್ಗೆ ಮುಲಾಯಂಸೆ, ಒಂದ್ ನಿಮಿಷ, ಮುಲಾಯಂಸೆ ಅದ ಇಲ್ವಾ? ಅವ್ರ ತಮ್ಮದಾನ, ಮಗ ಅದಾನ, ಸ್ವಚ್ಛದಾರ ಇಲ್ಲ. ಎಲ್ಲರಿಗೂ ಕಾಂಗ್ರೆಸ್ ಆಗಿಲ್ವಾ, ಬಿಜೆಪಿ ಆಗಿಲ್ವಾ? ಈಗ ದೇವೇಗೌಡರ ಭಾಷಣ ಒಂದನ್ನ ಕೇಳಿದ್ದು ನನ್ನ ಕಿವಿ ಏನು, ನೆಹರು ನಂತರ ಇಂದಿರಾ ಗಾಂಧಿ ಅಂತ ರಾಜೀವ್ ಗಾಂಧಿ ಆಗ ಇವರಿರಲಿಲ್ಲ, ಸೋನಿಯಾ ಗಾಂಧಿ ಇನ್ನೂ ಬಂದಿರ್ಲಿಲ್ಲ. ಏನು ಇವರು ತಾತನ ಮನೆ ಆಸ್ತಿನ ದೇಶ ಅಂತಂದ್ರೆ? ಹೌದು. ಈಗೆಲ್ಲಾ ಮಾತಾಡುವಾಗ ಒಂದೊಂದ್ಸರಿ ಸಮಯಕ್ಕೆ ಮಾತಾಡುವಾಗ ಒಂದೊಂದ್ಸರಿ ಆಗ್ತಾವೆ. ರೇಷ್ಮೆ ಅವರೇ, ಇದು ಪಕ್ಷದ ರಾಜಕಾರಣದ ತಳಮಳ ಅಲ್ಲ, ಅಥವಾ ವ್ಯಕ್ತಿ ಕೇಂದ್ರಿತ ರಾಜಕಾರಣ ತಳಮಳ, ಅಥವಾ ಎಲ್ಲೋ ಅಸ್ತಿತ್ವದ ಪ್ರಶ್ನೆ ಬಂದಿದೆ ಅಂತ ಇದ್ರಾಗ ಇಲ್ಲ. ನಾವು ಬಯಸೋದು ಯಾವುದೇ ಕಾರಣಕ್ಕೂ JDS ಪಕ್ಷ ಛಿದ್ರವಾಗಬಾರದು. ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಗೆ ನಿಚ್ಚಳ ಬಹುಮತ ಬಂದಿದೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ, ಅಹಂಕಾರ ಆಗಬಾರದು. ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಗುಮಾನ ಇದೆ. ಕರ್ನಾಟಕದಲ್ಲಿ ಒಂದು ಶಾಸಕರ ಪವರ್ ಬ್ಯಾಲೆನ್ಸ್, ಒಂದು ರಾಜಕೀಯ ಸಮತೋಲನಕ್ಕೋಸ್ಕರ ಆದ್ರೂ ಕೂಡ JDS ಪಕ್ಷ ಆತರ ಛಿದ್ರ ಆಗಬಾರದು ಅನ್ನೋ ನಮ್ಮ ಆಶಯ. ಅಲ್ಲ, ಸಮತೋಲನ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಸದೃಢವಾದ ಒಂದು ಪ್ರತಿಪಕ್ಷ ರಾಷ್ಟ್ರೀಯ ಪಕ್ಷಗಳು ಕುಂದಾಗಿ ವೀಕ್ ಆಗಿ. ಆಮೇಲೆ ಇನ್ನೊಂದು, ದೇವೇಗೌಡರ ವರ್ಚಸ್ಸಿನ ಬಗ್ಗೆ ಬಹಳ ಸಣ್ಣ ಉದಾಹರಣೆ. ಈ ಲೋಕಸಭಾ ಉಪಚುನಾವಣೆ ಇಷ್ಟೆಲ್ಲ ಪ್ರಚಾರದ ಭರಾಟೆಯಲ್ಲಿ ಒಂದ್ ದಿವಸ ಅವರು ಕೇರಳಕ್ಕೆ ಹೋದ್ರು.
ಕೇರಳದಲ್ಲಿ ಪ್ರಕಾಶ್ ಕಾರಟ್ ಅವ್ರ ಜೊತೆಗೆ ಸುಮಾರು 1.5 ಲಕ್ಷ ಸೋಲಾರ್ ಅವ್ರ ದೇವೇಗೌಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾ ಸಮಾವೇಶಕ್ಕೆ ಹೋಗಿ ಆಮೇಲೆ ದೇವೇಗೌಡರು ಒಂದು ಸೋತ ನಂತರ ಮನೆ ಕೊಡೋರಲ್ಲ, ಯಾವುದೇ ಪಕ್ಷ correct ಐತ್ರಿ ಅವ್ರ್ದು. ದೇವೇಗೌಡರು ಮಾತ್ರ ಸೋತ್ ಮರುದಿವಸನೇ ಅಖಾಡಕ್ಕೆ ಹೋಗ್ತಾರೆ. ಸೊ ಆ ರಾಜಕಾರಣ ಅವ್ರಿಗೆ ಗೊತ್ತಿರೋದ್ರಿಂದ ಬಹುತೇಕ ಪಕ್ಷವನ್ನು ಬಹುತೇಕ ದೇವೇಗೌಡರ ದಿಕ್ಕಿನಲ್ಲಿ ಕಟ್ಟುತ್ತಾರ ಅಥವಾ ಕುಮಾರಸ್ವಾಮಿ ದಿಕ್ಕಿನಲ್ಲಿ ಗೊತ್ತಿಲ್ಲ, ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಂತ ಈಗ ವಿಚಾರ. ನಿಮಗೆ 2 ದಿವಸ ಹೇಳ್ತೀವಿ ಅದನ್ನು ಏನ್ ಮಾಡ್ತೀವಿ ಏನು ಹೆಂಗ್ ಕಟ್ತೀವಿ ನೋಡುವಂತ್ರಿ. ಅದು ನಾಳೆ ಗೊತ್ತಾಗುತ್ತೆ. ಈ ಸೋಲಿನಿಂದ ನಮಗೆ ಏನಾಗೈತೆ ಅಂದ್ರೆ ದಡ್ತಿಗೆಟ್ಟಿಲ್ಲ ನಾವು ಯಾವ ರೀತಿಯಿಂದ ಪಕ್ಷ ಕಟ್ಟಬೇಕು, ಯಾವ ರೀತಿಯಿಂದ ಇವ್ರು ಅದಾರಲ್ಲ ಇವ್ರಿಗೆ ಯಾವ ರೀತಿಯಿಂದ ಟಾಂಗ್ ಕೊಡಬೇಕು ಅನ್ನೋದು ಖಂಡಿತ ಕಲಿತೀವಿ. ಹೊರಟೆ ಅವರೇ, ಹಸನಪ್ಪ ಅವರೇ, ಶೈಲೇಶ್ ಚಂದ್ರಗುಪ್ತ ಚರ್ಚೆ ಬಗ್ಗೆ ತಮ್ಮೆಲ್ಲರೂ ಕೂಡ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.